ಹಾಯ್ ನಮಸ್ಕಾರ, ನಾನು ನಿಮ್ ರೂಪೇಶ್ ಶೆಟ್ಟಿ ಮಾತಾಡ್ತಿರೋಂಥದ್ದು. ನಿಮಗೆ ಕಿಚ್ಚ ಕಿರಣ್ ಸರ್ ಬಗ್ಗೆ ಗೊತ್ತಿರಬಹುದು. ಸುದೀಪ್ ಸರ್ ಜೊತೆ ಯಾವಾಗ್ಲೂ ಇರ್ತಾರೆ ಅವರು. ಅಂಡ್ ಅವ್ರನ್ನ ಇವತ್ತು ಮೀಟ್ ಮಾಡಿದಾಗ ಒಂದು ಸ್ಟೋರಿ ಹೇಳಿದ್ರು, ಅಂದ್ರೆ ಅವರ ಒಂದು ಲೈಫ್ ಇನ್ಸಿಡೆಂಟ್ ಹೇಳಿದ್ರು. ನನಗೆ ತುಂಬಾ ಖುಷಿ ಆಯ್ತು, ಇನ್ಸ್ಪೈರಿಂಗ್ ಅಂತ ಅನ್ನಿಸ್ತು. ಏನು ಅಂತಂದ್ರೆ ಅವರು ಅವ್ರ ಫ್ರೆಂಡ್ ಮುಖೇನ ಅವ್ರಿಗೊಂದು ಅವರ ಬಾಲ್ಯದ ಸ್ನೇಹಿತನ ನಂಬರ್ ಸಿಕ್ತಂತೆ. ಅಂದ್ರೆ ಅವ್ರ ಶಾಲೆಯಲ್ಲಿ ಕಲಿತಾ ಇದ್ದಂತಹ ಒಂದು ಫ್ರೆಂಡ್ ನಂಬರ್ ಸಿಕ್ತಂತೆ. ಅವ್ರು ಕಲ್ತಿರೋವಂಥದ್ದು ಬೆಳ್ಳಾವಿ ಅಂತೆ, ತುಮಕೂರು ಜಿಲ್ಲೆಯಲ್ಲಿರುವಂಥದ್ದು. ಸೊ ಆ ಒಂದು ನಂಬರ್ ಇಂದ ಅವರು ಅವ್ರ ಶಾಲಾ ದಿನಗಳಲ್ಲಿ ಯಾರೆಲ್ಲ ಫ್ರೆಂಡ್ಸ್ ಇದ್ರು ಅವ್ರನ್ನೆಲ್ಲ ರೀಯುನೈಟ್ ಮಾಡಿದ್ರಂತೆ. ಅಂದ್ರೆ ಒಂದು 70-75 ಜನ 30 ವರ್ಷಗಳ ನಂತರ ಅವ್ರು ಮತ್ತೆ ಸಿಕ್ಕಿದ್ರಂತೆ, ಮತ್ತೆ ಆ ಒಂದು ಫ್ರೆಂಡ್ಶಿಪ್ ಗ್ರೂಪ್ ನ ಕ್ರಿಯೇಟ್ ಮಾಡಿದ್ರಂತೆ. ಅಂಡ್ 2023ರಲ್ಲಿ ಇದಾಗಿದ್ದಂತೆ. ಅಂಡ್ ಅವ್ರಿಗೆ ಯಾರೆಲ್ಲ ಕಲಿಸಿದಂತಹ ಟೀಚರ್ಸ್ ಇದ್ದಾರೆ ಅವ್ರನ್ನ ಕರೆದು ಗುರುವಂದನ ಅಂತ ಕಾರ್ಯಕ್ರಮ ಕೂಡ ಮಾಡಿದ್ರಂತೆ. ಅಂಡ್ ಇವಾಗ ಪ್ರತಿ ವರ್ಷ ಅವರು ಮತ್ತೆ ಮತ್ತೆ ಸಿಗ್ತಾ ಇದಾರಂತೆ. ಅಂಡ್ ಗುರುವಂದನ ಕಾರ್ಯಕ್ರಮಗಳು ನಡೀತಾ ಇದೆಯಂತೆ. ಅಂಡ್ ತುಂಬಾ ಖುಷಿ ಆಯ್ತು. ನನಗೂ ಅನ್ನಿಸ್ತು ನನ್ನ ಹಳೆಯ ಫ್ರೆಂಡ್ಸ್ ಗಳನ್ನೆಲ್ಲ ಮತ್ತೆ ಭೇಟಿ ಆಗ್ಬೇಕು ಅಂತ ಅದನ್ನ ಕೇಳಿ. ಅಂಡ್ ಅವರ ಆ ಟೀಮ್ಗೆ ಒಂದು ಹೆಸರು ಇಟ್ಕೊಂಡಿದಾರಂತ, RCB ಅಂತ, ರಾಯಲ್ ಚಾಲೆಂಜರ್ಸ್ ಬೆಳ್ಳಾವಿ ಅಂತ. ಅದರಲ್ಲೂ RCB ಇದೆ. ತುಂಬಾ ಖುಷಿ ಆಯ್ತು. ಅಂಡ್ ಈ ಫ್ರೆಂಡ್ಶಿಪ್ ಹಿಂಗೆ ಮುಂದುವರಿಲಿ ಅಂಡ್ ತುಂಬಾ ಪ್ರೀತಿ ಜಾಸ್ತಿ ಆಗ್ಲಿ. ಅಂಡ್ ಇನ್ನಷ್ಟು ಜನರಿಗೆ ಇದು ಇನ್ಸ್ಪೈರ್ ಮಾಡೋ ತರ ಆಗ್ಲಿ. ಅಂಡ್ ನಿಮಗೆ ಆಲ್ ದಿ ಬೆಸ್ಟ್. ಅಂಡ್ ಕಿಚ್ಚ ಕಿರಣ್ ಬ್ರೋ, ಲವ್ ಯು, ಒಳ್ಳೇದಾಗ್ಲಿ.